ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ನಾವು ತಿರುಪತಿಗೆ ಹೋಗೋಕ್ ಮುಂಚೆ ಕಡಿಪಾಕ ಗಣೇಶ ಟೆಂಪಲ್ಗೆ ಹೋಗ್ಬೇಕು ಗಾಯ್ಸ್. ನಾವು ಬೆಳಗ್ಗೆ ಜಾವ 5 ಗಂಟೆಗೆ ಕಡಿಪಾಕಂ ಗಣೇಶ ಟೆಂಪಲ್ಗೆ ಬಂದಿದ್ದೀವಿ. ದರ್ಶನ ಆದ್ಮೇಲೆ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಯ್ ಎವ್ರಿವನ್, ನಾವು ಬೆಳಗಿನ ಜಾವ 5 ಗಂಟೆಯಲ್ಲಿ ಕನಿಪಾಕ ಮಾಡಿದ್ದೀವಿ. ಈಗ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ನೋಡಿ. ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಕನಿಪಾಕ ಬಂದು ವಿನಾಯಕನ ಆಶೀರ್ವಾದ ತಗೊಂಡು ನೀವು ತಿರುಪತಿಗೆ ಬಂದಾಗ ಸೆಕೆಂಡ್ ಪ್ಲೇಸ್ ನೀವು ವಿಸಿಟ್ ಮಾಡಬೇಕಾಗಿರೋದು ಪದ್ಮಾವತಿ ದೇವಸ್ಥಾನ. ಅಲ್ಲಿ ನೀವು ಕಳಿಯಾಡಿಯಲ್ಲಿ ಸ್ನಾನ ಮಾಡಬೇಕು, ಆಮೇಲೆ ನೀವು ದರ್ಶನ ಮಾಡಬೇಕು. ಪದ್ಮಾವತಿ ದೇವಸ್ಥಾನ ಆದಮೇಲೆ ನಾವು ಬಂದಿದ್ದು ಥರ್ಡ್ ಪ್ಲೇಸ್ ಕಪಿಲೇಶ್ವರ ದೇವಸ್ಥಾನ. ಕಪಿಲ ತೀರ್ಥ ಇಲ್ಲೇ ಇರುತ್ತೆ, ನೀವು ಇಲ್ಲೇ ಬಂದ್ಬಿಟ್ಟು ಸ್ನಾನ ಮಾಡಬೇಕು ಬೆಳಿಗ್ಗೆ, ಆಮೇಲೆ ದರ್ಶನ ಮಾಡಬೇಕು. ನೀವು ಇದೆ ನೋಡಿ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ. ಪದ್ಮಾವತಿ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ವಿಸಿಟ್ ಮಾಡಬೇಕಾದ ದೇವಸ್ಥಾನ ಕಪಿಲೇಶ್ವರ. ಇಲ್ಲಿ ಕಪಿಲ ತೀರ್ಥ ಇರ್ತದೆ ಮತ್ತು ಕಪಿಲೇಶ್ವರ ಇರುತ್ತೆ. ನಾವು ಕಪಿಲ ತೀರ್ಥ ಮುಗಿಸ್ಕೊಂಡು ನಾವು ಪುಷ್ಕರಣಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಸ್ನಾನ ಮಾಡ್ಕೊಂಡು ಭೂವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಬಾಲಾಜಿ ಅವರ ದರ್ಶನ ಮುಗಿಸ್ಕೊತೀವಿ. ನಾವು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಏತಕ್ಕಂದ್ರೆ ಅಲ್ಲಿ ಮೊಬೈಲ್ ಅಲೌ ಇಲ್ಲ. ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಭುವರ ಸ್ವಾಮಿ ಅವ್ರದ್ದು ದರ್ಶನ ಮಾಡಿ ಬಾಲಾಜಿ ಅವ್ರದ್ದು ದರ್ಶನ ಮುಗಿಸ್ಕೊಂಡು ಲಡ್ಡು ಇಸ್ಕೊಂಡು ಆಚೆ ಬಂದ್ವಿ. ಈ 3 ಪ್ಲೇಸು ಒಂದೇ ಕಡೆ ಇದೆ. ನಮಗೆ ದರ್ಶನ ಆಗೋಕ್ಕೆ ಒಂದಿನ ಟೈಮ್ ತೊಳ್ದು, ಏತಕ್ಕಂದ್ರೆ ನಾವು ಸ್ಪೆಷಲ್ ಎಂಟ್ರಿ ತೊಗೊಳ್ಳಿಲ್ಲ. ಈಗ ತಿರುಪತಿಯಿಂದ ಹೊರಟು ಹಾಗೆ ಬೀದಿ ಆಂಜನೇಯ ಅವ್ರದ್ದು ಸ್ವಾಮಿದು ದರ್ಶನ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಪಾಪನಾಶಂ ದೇವಸ್ಥಾನ ಸಿಗುತ್ತೆ. ಈಗ ನಾವು ಪಾಪನಾಶಂಗೆ ಬಂದಿದ್ದೀವಿ. ಅಲ್ಲಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟು ಫುಲ್ ಬೆಟ್ಟದ ಕೆಳಗಡೆ ಹೋಗಬೇಕು. ಈಗ ನಾವು ಫುಲ್ ಬೆಟ್ಟದಿಂದ ಕೆಳಗಡೆ ಬಂದಿದ್ದೀವಿ. ಮತ್ತೆ ಇಲ್ಲಿಂದ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೊರಟಿ ಶ್ರೀಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ. ನೀವು ಹೋಗ್ಬೇಕಾದ್ರೆ ನೀವು ರೈಟ್ ಸೈಡಲ್ಲಿ ತಿರುಗಿ ನೋಡಿದ್ರೆ ಶ್ರೀ ಬಾಲಾಜಿ ಅವರು ಬಲಗಿರೋದು ಕಾಣಿಸುತ್ತೆ. ಈಗ ನಾವು ಶ್ರೀಕಾಳಹಸ್ತಿಗೆ ಬಂದಿದ್ದೀವಿ. ಅಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಫೈನಲಿ ಆಗಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನೀವು ಕೂಡ ತಿರುಪತಿಗೆ ಹೋಗ್ಬೇಕಾದ್ರೆ ನಾವು ದರ್ಶನ ಮಾಡಿರೋ ಥರನೇ ನೀವು ದರ್ಶನ ಮಾಡಿ ಎಲ್ಲರೂ ಸಂಪೂರ್ಣ ಫಲ ಪಡ್ಕೊ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಎಲ್ಲರೂ ಪ್ಲೀಸ್ ನನ್ನನ್ನು ಸಪೋರ್ಟ್ ಮಾಡಿ.